ಸಿಂಪಲ್ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಚಿಕನ್ ಅರ್ಧ kg, ಖಾರದ ಪುಡಿ, ಉಪ್ಪು, 2 ಮೊಟ್ಟೆ ತೊಗೊಂಡಿದ್ದೀವಿ, 2 ತೇಜು ಚಿಕನ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ನಾನು ಚಿಕನ್ನ ಇಲ್ಲಿ 2 ಸಲ ವಾಶ್ ಮಾಡಿ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಸೊ ಈಗ ನಾನು 3 ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಇದು ಹೋಮ್ ಮೇಡ್ ಪೌಡರ್ ಆಗಿರೋದ್ರಿಂದ ಕಲರು ಚೆನ್ನಾಗಿದೆ, ಖಾರನೂ ಕೂಡ ಚೆನ್ನಾಗಿ ಬರುತ್ತೆ. ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ತೊಗೊಂಡಿದ್ದೀನಿ. ಈಗ ನಾವೇನು ಎತ್ತಿಟ್ಟಿರ್ತೀವಲ್ಲ ತೇಜು ಚಿಕನ್ ಕಬಾಬ್ ಪೌಡರ್, ಸೊ ನಾನಿಲ್ಲಿ 1 ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸಾಕಾಗುತ್ತೆ ಅರ್ಧ kg ಚಿಕನ್ಗೆ 1 ಪ್ಯಾಕೆಟ್ ಆಗೋಷ್ಟು ತೇಜು ಕಬಾಬ್ ಪೌಡರ್ ಏನಿರುತ್ತಲ್ಲ ಅದೆಷ್ಟನ್ನು ಹಾಕ್ಕೊಬೇಕು. ಈಗ ನಾನು ಇದಕ್ಕೆ ಏನು 2 ಎತ್ತಿಟ್ಕೊಂಡಿರ್ತೀನಲ್ಲ ಮೊಟ್ಟೆ, ಆ 2 ಮೊಟ್ಟೆನ ಹಾಕ್ತಾಯಿದ್ದೀನಿ. 2 ಮೊಟ್ಟೆ ಹಾಕಾದ್ಮೇಲೆ ನಾನಿಲ್ಲಿ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಲ್ಲಿ ಸ್ವಲ್ಪ 3/4% ಅಷ್ಟು ಇಟ್ಕೊತಾ ಇದ್ದೀನಿ. ಏನು ಫುಲ್ಲು ಅರ್ಧ ಹೋಳು ನಿಂಬೆಹಣ್ಣು ಏನು ಹಾಕ್ತಾಯಿಲ್ಲ. ಅರ್ಧ ನಿಂಬೆಹಣ್ಣು ಹೋಳಲ್ಲಿ 1/4% ಆಗೋಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಮಿಡಲಲ್ಲಿ 1-2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡ್ರೆ ಸೊ ಮಸಾಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಏನು ಬಿಟ್ಕೊಳ್ಳಲ್ಲ. ಸೊ ಹಾಗಾಗಿ ನಾನಿಲ್ಲಿ 2-3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅರ್ಧ ಗಂಟೆ, ಮಿನಿಮಮ್ ಏನಿಲ್ಲ ಅಂದರೂ ಅರ್ಧ ಗಂಟೆನಾದರೂ ನೆನೆಸಕ್ಕೆ ಬಿಡಬೇಕು. ಈಗ ಮಸಾಲೆಗೆ ಚೆನ್ನಾಗಿ ಉಪ್ಪು, ಖಾರ ಎಲ್ಲನೂ ಹಾಕ್ತಿರುತ್ತೆ, ಹುಳಿ ಎಲ್ಲ, ಅದಕ್ಕೆ ಚೆನ್ನಾಗಿ ಕಲಿಸ್ಕೊಬೇಕು. ಏನಿಲ್ಲ ಅಂದರೂ ಇದಕ್ಕೆ 2-3ರಿಂದ 5 ನಿಮಿಷಗಳ ಕಾಲನಾದರೂ ನೀಟಾಗಿ ಮಸಾಲಾನ ಹೊಂದಿಸ್ಬೇಕು. ಚಿಕನ್ನು ಮಸಾಲ ಅದೆಲ್ಲ ಹೊಂದಿಸಾದ್ಮೇಲೆ ಇಲ್ಲಿ ನಾವು ಅರ್ಧ ಗಂಟೆ ಎತ್ತಿಡಬೇಕು. ಅರ್ಧ ಗಂಟೆ ಎತ್ತಿಟ್ಟಾದ್ಮೇಲೆ ನಾವು ಇದು ಚಿಕನ್ನ ಕರಿಯೋಣ. ಸೊ ಚಿಕನ್ ಕರಿಯೋದಕ್ಕೆ ಬಾಣಲೆ ಇಟ್ಕೊತಾ ಇದ್ದೀನಿ. ಬಾಣಲೆಗೆ ಆಗೋಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. 1/4 ಲೀಟರ್ ಆಗೋಷ್ಟು ಆಯಿಲ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಈಗ ನಾನು ಆಯಿಲ್ ಕಾದ್ಮೇಲೆ ಒಂದೇ ಚಿಕನ್ ಪೀಸ್ನ ಹಾಕ್ತಾಯಿದ್ದೀನಿ. ಚಿಕನ್ನ ನೀಟಾಗಿ ಮೀಡಿಯಮ್ ಉರಿನಲ್ಲೇ ಫ್ರೈ ಮಾಡ್ಕೊಬೇಕು. ಇದೂ ಅಷ್ಟೇ, ಚಿಕನ್ನ ಫಾಸ್ಟ್ ಉರಿನಲ್ಲಿಟ್ಟರೆ ಒಳಗೆ ಬೆಂದಿರಲ್ಲ ಚಿಕನ್ಗಳು. ಸೊ ಹಾಗಾಗಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಕಲರ್ ಚೇಂಜ್ ಆದ ತಕ್ಷಣ ಗೊತ್ತಾಗುತ್ತಿಲ್ಲ ನಮಗೆ. ಎತ್ತಿಟ್ಕೊಂಡ್ರೆ ರುಚಿಕರವಾದಂತಹ ಸಿಂಪಲ್ ಚಿಕನ್ ಕಬಾಬ್ ರೆಡಿ ಟು ಈಟ್.